ಏನೇ ಇದು ಈ ಮನೇಲಿ ಶಾಕ್ ಮೇಲೆ ಶಾಕ್ ಸಿಗ್ತಾ ಇದೆ. ಅತ್ತೆ, ಅಜ್ಜಿ ಇದೆ, ಈ ಮನೇಲಿ ಏನೋ ಸಮಸ್ಯೆ ಇದೆ. ಅತ್ತೆ, ಜೀವನದಲ್ಲಿ ಹೆಣ್ಮಕ್ಳು ಮೊದಲು ಏನು ಮಾಡಬೇಕಾಗಿತ್ತೋ ಅದನ್ನ ಇವಳು ಈಗ ಮಾಡ್ತಿದ್ದಾಳಲ್ಲ ಅತ್ತೆ. ಗೊತ್ತು ಅಮ್ಮ, ನನ್ನ ಮಾವನ್ನ ನನ್ನಿಂದ ಕಿತ್ಕೊಳಕ್ಕೆ ಮಾಡ್ತಿರೋ ಪ್ಲ್ಯಾನ್ ಇದು. ಇವಳು ಒಳ್ಳೆಯವ್ರ ಥರ ಆ್ಯಕ್ಟ್ ಮಾಡಿ ನನ್ನ ಮಾವನ್ನ ಅವಳ ಪುಟ್ಟಿಗೆ ಬೀಳ್ಸ್ಕೊತಾಳೆ ಅನ್ಸುತ್ತೆ. ಇದೇ ನಿನ್ನಲ್ಲಿರೋ ಕೊರತೆ. ನೀನು ಅವಳ ಬಗ್ಗೆ ಈ ಥರ ಎಲ್ಲ ಯೋಚನೆ ಮಾಡೋ ಹಾಗಿಲ್ಲ. ನೀನೇನಾದರೂ ಒಂದು ಕತೆ ಬರೆದ್ರೆ ಅವಳು ಅದಕ್ಕೆ ಬೇರೆ ಚಿತ್ರಕಥೆನೇ ಬರೆದಿರ್ತಾಳೆ. ರುಕೋ, ಬಾಲ ಇವಳಿಂದ ಅನುಭವಿಸಿರೋದೇನು ಕಡಿಮೆನೇ. ಇವಳು ಬಾಲನ್ ಕಾಲಿಡಿದ್ರು ಬಾಲ ಇವಳ ಕಡೆ ತಿರುಗು ನೋಡಲ್ಲ. ನೀನು ಧೈರ್ಯವಾಗಿರು. ನಿನ್ನಂಥ ಬಂಗಾರದಂಥ ಹುಡುಗಿನ ಬಿಟ್ಟು ಹಿಕ್ಕಾಗೆ ಬಂಗಾರದ ಹತ್ರ ಹೋಗಕ್ಕೆ ಅವನಿಗೆ ಬುದ್ಧಿ ಇಲ್ವಾ? ಈಗ ಬುದ್ಧಿವಂತ ಆಗಿದ್ದಾನೆ ಬಾಲ. ಅತ್ತೆ, ಚಾಕ್ ಪೀಸ್ ಇಟ್ಕೊಂಡು ಒಂದು ಗೆರೆ ಎಳೆಯಕ್ಕೆ ಬರೋದಿಲ್ಲ ಇವಳಿಗೆ. ಇಷ್ಟು ದೊಡ್ಡ ರಂಗೋಲಿ ಹೆಂಗ್ ಬಿಟ್ಬಿಟ್ಲು ಅಂತ. ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ಬಾಗಿಲನೋ ರಾಮ. ಓ, ಏನ್ ಎಲ್ಲ ಇಲ್ಲೇ ಬಂದ್ಬಿಟ್ಟಿದ್ದೀರಾ? ನಾನು ರಂಗೋಲಿ ಹಾಕೋದನ್ನ ನೋಡ್ತಾ ಇದ್ದೀರಾ? ನಾನೇ ಕಷ್ಟಪಟ್ಟು ಕಲ್ತು ಹಾಕಿರೋದು. ಚೆನ್ನಾಗಿದ್ಯಾ? ನೀನ್ಯಾರ ರಂಗೋಲಿ ಹಾಕೋದಕ್ಕೆ? ಏಯ್, ನಾನೇನ್ ನಿಮ್ಮ ಅಪ್ಪನ ಮನೆ ಮುಂದೆ ಬಿಡ್ತಾ ಇರೋದ? ಇದು ನನ್ನ ಮನೆ, ನನ್ನ ಇಷ್ಟ. ಅದನ್ನ ಕೇಳಕ್ ನೀನ್ ಯಾವಳೆ? ಕೊರತೆ ಕೊರತೆ. ಮತ್ ನೋಡಿಜ್ಜಿ ಅವಳನ್ನ. ಏಯ್, ಏನೇನಿಂದು? ಆ ಶ್ರೀಕೃಷ್ಣ ಪರಮಾತ್ಮನೇ ಇಷ್ಟೊಂದು ಅವತಾರಗಳು ಎತ್ತಲಿಲ್ಲ, ಅಷ್ಟು ಅವತಾರಗಳು ಎತ್ಬಿಟ್ಟಿದೆಯಲ್ಲ ನೀನು. ನೀನ್ ಸುಮ್ಮನೆ ಇರಮ್ಮ. ಅಜ್ಜಿ, ರಂಗೋಲಿ ಹೇಗಿದೆ ಅಂತ ಹೇಳು. ಇಷ್ಟು ಕಷ್ಟಪಟ್ಟು ರಂಗೋಲಿ ಹಾಕಿದ್ದೀರಿ, ಒಂದ್ ಒಳ್ಳೆ ಮಾತು ಬೇಡವಾ? ಇದನ್ನೇ ರುಕ್ಕು ಅಥವಾ ಸತ್ಯ ಹಾಕಿದಿದ್ರೆ ಟೀಮ್ಗಿಲ್ದಿರ ಕೆಲಸ ಮಾಡಿದಿರ ಅಂತಾರ ಬಿಲ್ಡಪ್ ಕೊಡ್ತಿದ್ರಿ. ಒಟ್ಟಲ್ಲಿ ನಾನು ಏನೇ ಮಾಡಿದ್ರು ನಿಮ್ಗಳು ನೆಮ್ಮದಿ ಇಲ್ಲ. ದೇವಕ್ಕ, ರಂಗೋಲಿ ಹಾಕಿದ್ರೆ 100 ರೂಪಾಯಿ ಕೊಡ್ತೀನಿ ಅಂದ್ರೆ ಕೊಟ್ಟೇ ಇಲ್ಲ. ಇವಳು ಬೇರೆ ಈಗಲೇ ಬರ್ಬೇಕಾ? ಒಲಿದರು ಚೆನ್ನ ಮುರಿದರು ಚೆನ್ನ ನಿನ್ನ ಸರಿಯೇ ಬಾಳಿಗೆ ಚೆನ್ನ. 100 ರೂಪಾಯಿ ಕೊಟ್ಬಿಡಮ್ಮ, ಇಲ್ಲದೆ ಹೋದ್ರೆ ಇಟ್ಟಾಳಮ್ಮ. ಹೋಗಮ್ಮ. ಲೈ, ಇಂಥ ಬಂಡವಾಳ ಬೇಕಾಗಿತ್ತೇನೆ. ಅಚ್ಚುಕಟ್ಟಾಗಿದ್ದಿದ್ರೆ ಆಗ್ತಿರ್ಲಿಲ್ವಾ? ಈಗ ಈ ನಾಟಕ ಎಲ್ಲ ನಮ್ಮ ಹತ್ರ ನಡೆಯಲ್ಲ. ಬಾರೆ ಜನ್, ಬಾರೆ ರೊಕ್ಕೋ. ಪೂಜಿಸಲೆಂದರೆ ಹೂಗಳ ತಂದೆ ದರ್ಶನ ಕೋರಿ. ಅತ್ತೆ,
ಬಂದಿಯಾ ಸತ್ಯ? ನೀನು ಬರೋದನ್ನೇ ದಾರಿ ಕಾಯ್ತಾ ಇದ್ದೆ. ಆ ಕೊಬ್ಬಿನ ಮನುಷ್ಯನಿಗೆ ಸರಿಯಾಗಿ ಬುದ್ಧಿ ಕಲಿಸಿದ್ಯಾ. ಅವನಿಗಷ್ಟೇ ಅಲ್ಲ, ಅವನ ಚೇಲಾಗಳಿಗೂ ಬುದ್ಧಿ ಕಲಿಸಿದೆಯಲ್ಲ, ಭೇಷ್ ಸತ್ಯ. ನಿನ್ನನ್ನು ನನ್ನ ಸೊಸೆ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ ನನಗೆ. ನಿಜನಾ? ಮತ್ತಿನ್ನೇನು, ನೀನು ಮಾಡಿರೋ ಒಳ್ಳೆ ಕೆಲಸಕ್ಕೆ ನಾನು ಮುನ್ಸ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ನಿನ್ನಿಂದ 4 ಜನಕ್ಕೆ ಸಮಾಜದಲ್ಲಿ ಒಳ್ಳೇದಾಗತ್ತೆ ಅಂದರೆ ಅದಕ್ಕಿಂತ ಇನ್ನೇನು ಬೇಕು? ಅಪ್ಪ, ಏನಾಯ್ತು? ಸುಸ್ತಾಗ್ತಿದ್ಯಾ? ನೀರು ಕೊಡ್ಲಾ? ಸತ್ಯ, ಏನಾಯ್ತು? ಬಿಡು ನನ್ನ. ರಾಯರ ಚಿಕ್ಕತ್ತೆ ಎಲ್ಲ ಎಷ್ಟು ರೇಗ್ಸಿದ್ರು ಗೊತ್ತಾ? ನೀವೇನೋ ಕೋಪ ಮಾಡ್ಕೊಂಡಿದ್ದೀರಾ ಅಂತ. ನಾನು ಅದೇ ಭಯದಲ್ಲಿ ಬಂದೆ. ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಾ. ಇರ್ಲಿ ನಾನು ಅವ್ರನ್ನ ನೋಡ್ಕೋತೀನಿ. ಆಯ್, ಅವ್ರು ಹೇಳಿದ್ದನ್ನು ನಂಬಿದೆಯಲ್ಲ ಹುಡುಗಿ ನೀನು. ಇರ್ಲಿ ನಿನ್ನ ಮೇಲೆ ಅದೆಷ್ಟು ಜನರು ಕಣ್ಣು ಬಿದ್ದಿದೆಯೇನೋ. ಇರು, 1 ನಿಮಿಷ ಬಂದೆ. ಅತ್ತೆ, ಏನಿದೆಲ್ಲ? ಸುಮ್ಮನೆ ನಿಂತ್ಕೋಬೇಕು. ನಾಯಿ ಕಣ್ಣು, ನರಿ ಕಣ್ಣು, ಹದ್ದಿನ ಕಣ್ಣು, ಮಾರಿ ಕಣ್ಣು, ಮೊಸಳೆ ಕಣ್ಣು, ಯಾರ ದೃಷ್ಟಿನೂ ಬೀಳದೆ ಇರಲಿ. ನೋಡ್ದಿಯ ಹುಡುಗಿ, ಎಷ್ಟೊಂದು ದೃಷ್ಟಿಯಾಗಿದೆ ಅಂತ? ಬದುಕು ಅಂದ್ರೆ ಬೇವು ಬೆಲ್ಲದ ಥರ ಸತ್ಯ. ನೋವು ನಲಿವು ಎರಡೂ ಇರುತ್ತೆ. ಒಳ್ಳೆ ಕೆಲಸಕ್ಕೆ ಆ ಭಗವಂತನೇ ಜಯ ಕೊಡ್ತಾನೆ. ಧೈರ್ಯವಾಗಿ ನಡೀತಾ ಇರು. ನಿನಗೆ ಈ ಅತ್ತೆ ಸಪೋರ್ಟು ಯಾವಾಗಲೂ ಇರುತ್ತೆ. ನೀವೇ ನನ್ನ ಧೈರ್ಯ ಅತ್ತೆ. ಅಮಿತಾ, ಯಾಕೋ ತಪ್ಪು ಮಾಡ್ತಾ ಇದೀವಿ ಅನಿಸ್ತಾ ಇದೆ ಕಣ. ಇದು ಅಕ್ಕ ಬಂಡ್ ಜೀಪು ಬೇಕಾ ಇವೆಲ್ಲ ನಮಗೆ? ಸ್ವಲ್ಪ ಸುಮ್ಮನಿರಕ್ಕೆ ಏನು ತಗೊಂತೀರಾ? ಅಮಿತಾ, ರಾಜಹುಲಿ ಗಲ್ಲಿಗೆ ಯಾಕೆ ಹೋಗ್ತಿದ್ಯಾ? ಏನೋ ಮಾಡ್ತಿದ್ಯಾ? ಇವತ್ತೇನೋ ಒಂದು ಗತಿ ಕಾಣಿಸ್ತೆ ಕಣ ನೀನು. ಬಾಮೈದ, ಹೋಗೊಂದು ಬಾಟ್ಲು ನೀರು ತಗೊಂಬಾರೋ ಪ್ಲೀಸ್. ಸತ್ಯ ಮೇಡಮ್ ಇಷ್ಟು ಬೇಗ ಡ್ಯೂಟಿ ಬಂದ್ಬಿಟ್ರಾ? ಯಾವುದಕ್ಕೂ ಫೋನ್ ಮಾಡೋಣ. ಹಲೋ, ಹೇಳಿ ಶಿವ ಅವರೇ. ಮೇಡಮ್, ನೀವು ಆಗಲೇ ಡ್ಯೂಟಿಗೆ ಬಂದ್ಬಿಟ್ರಾ? ಎಲ್ಲಿಗೆ? ಅಯ್ಯೋ,
ಇದೇನು ಮೇಡಮ್ ಹೀಗೆ ಕೇಳ್ತಾ ಇದ್ದೀರಾ? ನಾನು ನಿಮ್ಮ ಜೀಪ್ ನೋಡ್ತಾ ಇದ್ದೀನಿ. ನಂದ ಇಲ್ವಲ್ಲ, ನಾನಿನ್ನೂ ಮನೇಲೇ ಇದ್ದೀನಿ. ಸರಿಯಾಗಿ ನೋಡಿದ್ರಾ? ಅಯ್ಯೋ ಹೌದು ಮೇಡಮ್, ನಿಮ್ಮದೇ ಗಾಡಿ. ಸರಿ, ಗಾಡಿ ನಿಲ್ಲಿಸಿ ಚೆಕ್ ಮಾಡಿ. ಓಕೆ ಮೇಡಮ್. ಏಯ್ ನಿಲ್ಸಿ ನಿಲ್ಸಿ. ಬಾಮೈದ ಸಿಕ್ಕಾಕೊಂಬಿಟ್ವಿ ಕಣೋ. ಸುಮ್ಮನಿರ, ನಾನು ಮ್ಯಾನೇಜ್ ಮಾಡ್ತೀನಿ. ಏಯ್ ಯಾರೋ ನೀವು? ಯಾರ್ರಿ ಅಂದರೆ ಏನ್ರಿ ಅರ್ಥ? ನಾವು ಮನ್ಸರು ಸರ್. ಪೊಲೀಸ್ನವ್ರಿಗೆ ಪಂಚು. ಏಯ್ ಇದು ನಮ್ಮ ಮೇಡಮ್ ಗಾಡಿ. ಆ ಮೇಡಮ್ ಗಂಡ ನಾನು. ಹೌದಾ? ಮೇಡಮ್ ಇದು ನಿಮ್ಮ ಜೀಪೇ. ಆದರೆ ಜೀಪ್ ಒಳಗಡೆ ನಿಮ್ಮ ಗಂಡ ಮತ್ತೆ ಬೇರೆ ಇನ್ನೊಬ್ರು ಯಾರೋ ಇದ್ದಾರೆ. ಈಗೇನು ಮಾಡಲಿ ಮೇಡಮ್? ನಾನು ಬರೋವರೆಗೂ ಅವ್ರನ್ನ ಅಲ್ಲೇ ಇರಿಸ್ಕೊಡಿ, ಬರ್ತೀನಿ. ಸರಿ ಮೇಡಮ್. ಏನಂತೆ? ಮೇಡಮ್ ಬರೋವರೆಗೂ ನೀವು ಇಲ್ಲೇ ಇರಬೇಕು. ಮೇಡಮ್ ಆರ್ಡರ್ ಆಗಿದೆ. ಬಾಮೈದ ನಾನು ಬರಲಾ? ನಂಗೊಂಚೂರು ಕೆಲಸ ಇದೆ. ನನಗೂ ಇದಕ್ಕೂ ಸಂಬಂಧ ಇಲ್ಲ. ಏಯ್ ನೀವೆಲ್ಲಿಗೆ ಹೋಗ್ತೀರಾ? ಮೇಡಮ್ ಬರೋವರೆಗೂ ಸುಮ್ಮನೆ ಕೂತಿರ್ಬೇಕಷ್ಟೇ. ಯಾವಾಗ ಹೀಗೆ ಮಾಡ್ದೆ ಅಮೂಲ್ ಬೇಬಿ? ಈಗ ನಾನು ನಿನ್ನ ಮೇಲೆ ಆ್ಯಕ್ಷನ್ ತಗೋಬೇಕು. ರೀ ನಮ್ಮನ್ನು ಸುಮ್ಮನೆ ಬಿಡ್ರಿ. ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ನನಗೊಂಥರ ಆಗ್ತಾ ಇದೆ. ನೀವು ಬಿಟ್ಟರೆ ನಮ್ಮ ಪಾಡಿಗೆ ನಾವು ಹೋಗ್ತೀವಿ. ಲೋ ಬಾಮೈದ ಸಮಾಧಾನ ಮಾಡ್ಕೊಳ್ಳೋ. ಪೊಲೀಸ್ ಮೇಲೆ ಹಂಗಲ್ಲ ಕೂಗಾಡ್ಬಾರ್ದು. ಮತ್ತೆ ಅವ್ರು ಯಾಕೆ ನಮ್ಮನ್ನು ನಿಲ್ಲಿಸ್ಬೇಕು? ರೀ ಕೀ ಕೊಡ್ರಿ. ಆಗಲ್ಲ ಅಂತ ಹೇಳಿದ್ನಲ್ಲ ಸರ್. ಮೇಡಮ್ ಆರ್ಡರ್ ಆಗಿದೆ, ಅವ್ರು ಬರೋವರೆಗೂ ಕಾಯ್ಬೇಕಾಗತ್ತೆ ನೀವು. ಓ ಹೌದಾ? ಹಾಗಿದ್ರೆ ನಿಮ್ಮ ಮೇಡಮ್ಗೆ ಫೋನ್ ಮಾಡಿಕೊಡ್ತೀನಿ, ಮಾತಾಡ್ತೀರಾ? ಮಾಡಿ, ಆದರೆ ಪ್ರಯೋಜನ ಇಲ್ಲ. ನಮ್ಮ ಮೇಡಮ್ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಿಲ್ಲ ಸರ್. ಸರ್ ನೀವು ಸರ್ಕಾರಿ ಗಾಡಿನ ಪರ್ಸನಲ್ ಯೂಸಿಗೆ ತಗೊಂಬಂದಿದ್ದೀರಾ, ಅದು ತಪ್ಪು. ನಮ್ಮ ಮೇಡಮ್ಮು ತಪ್ಪು ಮಾಡಿದವ್ರು ಯಾರೇ ಆದರೂ ಸುಮ್ಮನೆ ಬಿಡಲ್ಲ. ಸ್ವಲ್ಪ ತಾಳ್ಮೆಯಿಂದ ಇರಿ ಸರ್. ಬಾಮೈದ ಅಕ್ಕ ಬಾಂಡ್ ಬಂದ್ಮೇಲೆ ಹಿಂಗಿದ್ರು ಕ್ಲಾಸ್ ತಗೋತಾಳೆ. ಅಲ್ಲಿವರೆಗೂ ಸ್ವಲ್ಪ ಸುಮ್ಮನೆ ಇರೋ. ಬಾಳ ದಿವ್ಯಕ್ಕೆ ಏನಾದರೂ ನಿಮ್ಮ ಹತ್ರ ಬಂದಿದ್ಲಾ? ಅದೇ ಬಾವ, ಅವ್ಳ ಮನ್ಸಲ್ಲಿರೋದನ್ನ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ಏನಾದರೂ ಬಂದಿದ್ಲಾ ಅಂತ. ಅಯ್ಯೋ ಇಲ್ಲ ಕಣ, ಅವಳಲ್ಲಿ ಹೇಳ್ಕತ್ತಾಳೆ. ಅವಳ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ಲ. ಜಟ್ಟಿ ಜಾರಿ ಬಿದ್ರು ಮಣ್ಣಾಗ್ಲಿಲ್ಲ ಅನ್ನೋ ಕ್ಯಾಟಗರಿ ಅವಳದು. ದಿವ್ಯಕ್ಕಂಗೆ ಸಿಕ್ಕಾಪಟ್ಟೆ ಈಗೋ ಇದೆ ಅಂತ ಅನ್ಸುತ್ತಲ್ವಾ? ಏನು ಮಾಡೋಕ್ಕಾಗತ್ತೆ, ಅವಳ ಬದಲಾವಣೆ ನಾನು ಗಮನಿಸ್ತಿಲ್ಲ ಅಂತ ಅವಳು ದಿನ ಹೊಸ ದಾರಿ ಹಿಡಿತಿದ್ದಾಳೆ. ಇದರಿಂದ ಮನೆಯವ್ರ ಮುಂದೆ ಎಲ್ಲ ನನಗೆ ಮುಜುಗರ ಆಗುತ್ತೆ. ಏನೇ ಆದರೂ ದಿನಾಗ್ಲೂ ಇವಳಿಂದ ಹೊಸ ಹೊಸ ಚಾಲೆಂಜ್ ಕಣು. ಯಾಕೆ ಬಾವ, ಅಂಥದ್ದೇನಾಯ್ತು? ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಹಂಗಾಯ್ತು. ಲೇ ನೀನು ನಗ್ತಿದ್ಯಾ, ಉರಿಸ್ತಿದ್ಯಾ? ಬಾವ ಇನ್ನೇನು ಮಾಡಲಿ ಹೇಳಿ? ಈ ದಿವ್ಯಕ್ಕ ಸಾಮಾನ್ಯ ಇದ್ದೋಳಲ್ಲ, ನಟಿ ಭಯಂಕರಿ. ಡ್ರಾಮಾ ಕಂಪ್ನಿ ಏನಾದರೂ ಸೇರಿದ್ದಿದ್ರೆ 4 ಪದಕನಾದರೂ ಬಂದಿರೋವು. ಒಟ್ನಲ್ಲಿ ಎಲ್ರ ಮುಂದೆ ನನ್ನನ್ನು ಇಕ್ಕಟ್ಟಿಗೆ ಸಿಗಾಕ್ಸ್ತಾವಳೆ. ಹೋಗ್ಲಿ ಬಿಡಿ ಬಾವ, ನಮ್ಮ ದಿವ್ಯಕ್ಕನ್ನೇ ದಾರಿಗೆ ತರಗಾಗಲ್ಲ ಅಂತ ನನಗೂ ಅರ್ಥ ಆಯ್ತು. ಅಲ್ಲ ನನ್ನ ಪಾಡೇನೋ
ಅವಳು ಆ ಥರ ನಡ್ಕೋತಾ ಇರೋದಕ್ಕೆ ನಾನೇ ಅವಳ ಹತ್ರ ಹೋಗ್ತಾ ಇದ್ದೀನಿ ಅಂತ ಎಲ್ರು ಅನ್ಕೋತಾವ್ರೆ. ಅಲ್ಲ ಆ ರುಕ್ಕು ಅಂತೂ ಸುಮ್ಮನೆ ಕೋಪ ಮಾಡ್ಕೋತಾವಳು ಕಣ. ಮತ್ತಿನ್ನೇನು ಬಾವ, ತಾನು ಮದುವೆ ಆಗ್ಬೇಕಂತ ಅನ್ಕೊಂಡ್ರ ಹುಡುಗ ತನ್ನ ಮಾಜಿ ಹೆಂಡತಿ ಜಪ ಮಾಡ್ತಿದ್ರೆ ಅವಳಿಗೂ ಬೇಜಾರಾಗಲ್ವಾ? ಲೋ ಕಾಕ್ರೋಚ್, ನೀನುನಾ? ನಂಗಂತೂ ತಲೆ ಕೆಟ್ಟೋಗಿದೆ. ಅಜ್ಜಿ ಅತ್ತ ಏನು ಅನ್ಕೋತಾರೋ ಅಂತ ಬೇಜಾರಾಗ್ತಿದೆ. ಬಾವ ನೀವು ತಲೆ ಕೆಡ್ಸ್ಕೊಂಬೇಡಿ, ದಿವ್ಯಕ್ಕನ ಬಗ್ಗೆ ಅವ್ರಿಗೂ ಚೆನ್ನಾಗಿ ಗೊತ್ತಲ್ಲ. ಆದ್ರೂ ನೀವು ಸ್ವಲ್ಪ ಹುಷಾರಾಗಿ ಇರಿ. ಏಯ್ ಕಾಕ್ರೋಚ್, ಸರಿ ಬಾವ, ಇಲ್ಲ ಚೂರು ಧೂಳಿ ತೋರಿಸ್ಬಿಡ್ತೀನಿ. ವಾಮಿದ ಸುನಾಮಿ ಬರ್ತಾ ಇದೆ. ಮಿಸ್ಟರ್ ಕಾರ್ತಿಕ್, ಏನಕ್ಕೆ ಸರ್ಕಾರಿ ಅಧಿಕಾರಿ ಜೀಪ್ನ ತಗೊಂಡು ಬಂದಿದ್ದೀರಾ? ಸರ್ಕಾರಿ ಅಧಿಕಾರಿ ಆಮೇಲೆ, ಮೊದಲು ನನ್ನ ಹೆಂಡ್ತಿ. ನಾನು ನನ್ನ ಹೆಂಡ್ತಿ ಗಾಡಿ ತಗೊಂಡ್ಬಂದಿದ್ದೀನಿ. ಆದರೆ ಇದು ನಿಮ್ಮ ಹೆಂಡತಿ ಗಾಡಿ ಅಲ್ಲ, ಸರ್ಕಾರದ್ದು. ಸರಿ ಆಯಿತು, ಏನಿವಾಗ? ಸುಮ್ಮನೆ ಇರೋ. ಸಾರಿ ಮೇಡಮ್, ತಪ್ಪು ಮಾಡಿಬಿಟ್ವಿ. ನಿಮ್ಮ ಫ್ರೆಂಡ್ಗೂ ನೀವು ಮಾಡಿದ ತಪ್ಪು ಅಂತ ತಿಳಿಸಿ ಹೇಳಿ. ಆಯಿತು ಮೇಡಮ್, ಹೇಳ್ತೀನಿ. ಈಗೇನು ಮಾಡಬೇಕು? ಮಾಡಿರೋ ತಪ್ಪಿಗೆ ದಂಡ ಕಟ್ಟಿ ಹೊರಡಬೇಕು. ಸತ್ಯ, ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ತುಂಬ ದೊಡ್ಡ ಸೀನ್ ಮಾಡಬೇಡ. ಇದನ್ನ ತಪ್ಪು ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಿತ್ತಲ್ವಾ? ಅಲ್ಲ ಅದು ಶಿವು, ಫೈನ್ ಕಟ್ಟಿಸ್ಕೊಳ್ಳಿ. ಸತ್ಯ ಬೇಡ. ಸತ್ಯ ಅಲ್ಲ, ಇನ್ಸ್ಪೆಕ್ಟರ್ ಸತ್ಯ. ಈ ಯೂನಿಫಾರ್ಮ್ಗೆ ಒಂದು ಮರ್ಯಾದೆ ಇದೆ, ಅದ್ ನೆನಪಿರ್ಲಿ. ವಾಮಿದ, ಯಾಕೋ ಹಿಂಗೆ ಆಡ್ತಾ ಇದೆಯಾ? ಅಕ್ಕ ಬಂದ ಬಗ್ಗೆ ಹಿಂಗೆ ಗೊತ್ತಲ್ವಾ? ಫೈನ್ ಕಟ್ ಓಡೋಣ ಬಾ. ಮೇಡಮ್, ಮೊದಲನೇ ಸಲ ಅಲ್ವಾ, ಬಿಟ್ಬಿಡೋಣ ಮೇಡಮ್. ಯಾವಾಗ ಮಾಡಿದ್ರು ತಪ್ಪು ತಪ್ಪೇ ಸರ್. ನೀವು ಫೈನ್ ಬರೀರಿ. ಇನ್ಮೇಲೆ ಕೇರ್ಫುಲ್ ಆಗಿರಿ. ಮನೆಯವರು ಅಂತ ಯಾಮಾರ್ಬೇಡಿ. ಥ್ಯಾಂಕ್ ಯು ವೆರಿ ಮಚ್. ಬೈಕ್ ತಗೊಂಡು ಮನೆಗೆ ಹೋಗ್ಬೋದು. ಏನು ಬೇಕಾಗಿಲ್ಲ. ಲೋ ಬಾಮೈದ, ಬೈಕ್ ತೊಗೊಂಡು ಹೋಗೋಣ ಕಣೋ. ಬಿಸ್ಲು. ಹೌದಾ? ಹಾಗಿದ್ರೆ ನೀನೇ ಬೈಕ್ ತೊಗೊಂಡು ಮನೆಗೆ ಹೋಗು, ನಾನು ನೋಡ್ತೀನಿ. ಹೋಗ್ಬಿಡ. ಸರ್, ನೀವು ಜೀಪ್ ತಗೊಂಡು ಹೋಗಿ, ನಾನು ಬೈಕಲ್ಲಿ ಬರ್ತೀನಿ. ಸರಿ ಮೇಡಮ್.